ಶಾಸಕ ಎಸ್.ಆರ್. ವಿಶ್ವನಾಥ್ ಮತ್ತು ಬಮೂಲ್ ನಿರ್ದೇಶಕ ಕಡತನಮಲೈ ಸತೀಶ್ ನಡುವೆ ಫ್ಲೆಕ್ಸ್ ಪಾಲಿಟಿಕ್ಸ್. ಬಮೂಲ್ಸ್ ನಿರ್ದೇಶಕ ಸತೀಶ್ ಕಡತನಮಲೈ ಹುಟ್ಟುಹಬ್ಬದ ಪ್ರಯುಕ್ತ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆ. ಫ್ಲೆಕ್ಸ್ನಲ್ಲಿ ಶಾಸಕರ ಫೋಟೋ ಹಾಕಿ ಬ್ಯಾನರ್ ಕಟ್ಟಿದ್ದ ಬಮೂಲ್ ನಿರ್ದೇಶಕ. ಈ ಮಧ್ಯೆ ಶಾಸಕ ಎಸ್.ಆರ್. ವಿಶ್ವನಾಥ್ ಬೆಂಬಲಿಗರಿಂದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಒಂದೇ ಮುಖದ ಎರಡು ನಾಣ್ಯಗಳಂತಿದ್ದ ಬಿಜೆಪಿ ಪಕ್ಷದ ನಾಯಕರು ಈ ಮಧ್ಯೆ ಹಲವು ವೈಮನಸ್ಸಿನಿಂದ ಬೇರೆ ಬೇರೆ ಆಗಿ ನನ್ನ ಫೋಟೋ ಬಳಸದಂತೆ ಪತ್ರ ರವಾನೆ ಮಾಡಿದ ಶಾಸಕ ಎಸ್.ಆರ್. ಇದೇ ವಿಚಾರಕ್ಕೆ ಶಾಸಕರ ಭಾವಚಿತ್ರ ಇದ್ದ ಫೋಟೋ ತೆಗೆದು ಬಿಜೆಪಿ ನಾಯಕರು ಇರುವಂತಹ ಫೋಟೋ ಅಳವಡಿಸಿದ್ದ ಸತೀಶ್ ಕಡತನಮಲೈ ಈಗ ಆ ಬ್ಯಾನರ್ಗಳನ್ನು ಕೂಡ ಕಿತ್ತಾಕಿ ಸಾರ್ವಭೌಮತ್ವ ನೋಡಿಸುತ್ತಿದ್ದಾರೆ ಎಂದು ಆರೋಪ ಮಾಡ್ತಾ ಇದ್ದಾರೆ ಸತೀಶ್. ಯಲಹಂಕ ತಾಲೂಕಿನ ರಾಜಾನಕುಂಟೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿತ್ತು. ಇವತ್ತು ಏನು ನನ್ನ ಅಭಿಮಾನಿಗಳು ಮತ್ತು ನನ್ನ ಸ್ನೇಹಿತರು ಸಂಬಂಧಿಕರೆಲ್ಲ ಕೂಡ ಫ್ಲೆಕ್ಸ್ ಗಳನ್ನ ಏನು ಹಾಕಿದ್ರು ಅದನ್ನ ಕೀಳಿಸ್ತಕ್ಕಂತ ಕೆಲಸವನ್ನ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮಾನ್ಯ ಶಾಸಕರು ಮಾಡಿದ್ದಾರೆ ಅಂತೇಳಿ ನಾನು ಅಧಿಕಾರಿಗಳನ್ನ ಕೇಳಿದೆ, ಯಾಕೆ ಹೇಳ್ತಾ ಇದೀರಪ್ಪ ಅಂತ ಕೇಳಿದೆ. ಅವ್ರು ಶಾಸಕರು ಹೇಳಿದ್ದಾರೆ ಅಂದ್ರು. ಶಾಸಕರು ಹೇಳಿದ್ದಾರೆ ಅಂತ ಹೆಂಗ್ ಗೊತ್ತಾಗಬೇಕು, ರೈಟಿಂಗ್ ಅಲ್ಲಿ ತಗೊಳ್ರಪ್ಪ ಅಂತ ಹೇಳಿದೆ. ನಾನು ರೈಟಿಂಗ್ ಅಲ್ಲಿ ಏನಿದ್ರೆ ಕೊಡಿ ನನಗೆ ಅಂತ. ಅದಕ್ಕೆ ಅವರು ಕೇಳಿದ ಮೇಲೆ ಒಂದು ಲೆಟರ್ ನ ಬರೆದು ನನ್ನ ಫೋಟೋ ಹಾಕಿದ್ರಿಂದ ನನ್ನ ಫ್ಲೆಕ್ಸ್ ಅನ್ನ ಕೀಳ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಅಂತ. ನಾನು ಆಮೇಲೆ ಆ ಲೆಟರ್ ನೋಡಿದ ಮೇಲೆ ಹೇಳಿದೆ ನನ್ನ ಅಭಿಮಾನಿಗಳಿಗೆ ಎಲ್ಲ ಒಳ್ಳೇದಾಯ್ತು, ಸ್ವಚ್ಛಂದವಾಗಿರ್ಬೇಕು, ಯಲಹಂಕ ಸುಂದರವಾಗಿರ್ಬೇಕು, ನಾವು ಕೂಡ ಸಹಕರಿಸ್ಬೇಕು ಅದಕ್ಕೆ ಅಂತ ಹೇಳಿ ಇನ್ಮೇಲೆ ಅವ್ರ ಫೋಟೋ ಹಾಕ್ಬೇಡಿ. ಅವರೇ ಬೇಡ ಅಂತ ಹೇಳಿದ್ಮೇಲೆ ಮೊನ್ನೆ ಕೇಳಿದಕ್ಕೋಸ್ಕರವಾಗಿ ಪ್ರೋಟೋಕಾಲ್ ನನ್ನ ಫೋಟೋ ಹಾಕ್ಬೇಕು ಅಂತ ಹೇಳಿದಾಗ ನಿಮ್ಗೂ ಕೂಡ ಗೊತ್ತಿದೆ, ಕ್ಲಿಪ್ಪಿಂಗ್ ಇದೆ, ಅವರೇ ಮಾತಾಡಿ ಹೇಳಿರ್ತಕ್ಕಂಥದ್ದು ನನ್ನ ಫೋಟೋ ಹಾಕ್ತಾ ಇಲ್ಲ ಕೆಲವು ಕಡೆ ನನ್ನ ಫೋಟೋ ಹಾಕ್ಬೇಕು ಅಂತ. ನಾನು ಕಂಪಲ್ಸರಿ ಅವ್ರ ಫೋಟೋ ಹಾಕಿ ಅಂತ ಹೇಳಿದ್ದೆ ನಾನು. ಇವಾಗ ಅವ್ರು ಬೇಡ ಅಂತ ಹೇಳಿರೋದ್ರಿಂದ ನಮ್ಗೆ ಇನ್ನೂ ಅನೇಕ ನಮ್ಮ ಲೀಡರ್ಗಳು ನಮ್ಗೆ ಐಕಾನ್ ಈಗ ಅನೇಕ ಜನ ನಮ್ಗೆ ಲೀಡರ್ಗಳು ಇದ್ದಾರೆ. ಪಾಪ ಅವ್ರು ಬೇಡ ಅಂದ್ರೆ ಯಾಕೆ ಇನ್ನೂ ಯಾರು ಬೇಕು ಅವ್ರೆಲ್ಲ ಹಾಕ್ರಪ್ಪ ಅಂತ ಹೇಳಿ ಹೇಳಿದೀವಿ. ಅದಾದ್ಮೇಲೆ ಕೂಡ ಕೀಳ್ತಾವ್ರೆ ಅಂತ ಹೇಳಿ ಗೊತ್ತಾಗಿದೆ, ಫ್ಲೆಕ್ಸ್ ತೆಗಿಸ್ತಾವ್ರೆ ಅಂತ ಹೇಳಿ ಅಂತ ಗೊತ್ತಾಗಿದೆ. ತೆಗಿಸ್ಲಿ, ನಮ್ಗೆ ಸಮಸ್ಯೆ ಇಲ್ಲ. ನಾಳೆ ಬೆಳಿಗ್ಗೆ ಮುಂದೆ ಅವ್ರದ್ದು ಬರ್ತಡೇ ಬರ್ತದೆ, ಬಹುಶಃ ಒಂದ್ ತಿಂಗಳಲ್ಲಿ ಬರ್ತದೆ. ಯಾರ್ದು? ನಾವು ಸಾಸಿವೆ ಕಾಳು ಕಾಗೆಗಳು ಕಾರ್ಯಕರ್ತರು ಲೀಡರ್ಗಳು. ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥವ್ರು, ಹೆಸರನ್ನ ಮಾಡಿರ್ತಕ್ಕಂಥವ್ರು. ಅವ್ರದ್ದು ಬರ್ತಡೇ ಬರ್ತದಲ್ಲಪ್ಪ, ಅವಾಗ ಯಾವ ಫ್ಲೆಕ್ಸ್ ಕಟ್ಸ್ಬಾರ್ದಲ್ಲ. ಅಧಿಕಾರಿಗಳಿಗೆ ಕಾನೂನು ನನಗೂ ಒಂದೇ, ಬೇರೆಯವ್ರಿಗೂ ಒಂದೇ, ಎಲ್ಲರಿಗೂ ಕೂಡ ಒಂದೇ ಇರ್ಬೇಕಲ್ಲ. ಅವ್ರದ್ದು ಕೂಡ ಪಾಲನೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂತ ಅಧಿಕಾರಿಗಳಿಗೆ. ಎರಡನೇದು, ಹೈವೇಲಿ ಸ್ಟೇಟ್ ಹೈವೇಲಿ KRDC ಅವರು ಲೆಟರ್ ಕೊಟ್ಟಿದ್ದಾರೆ. ನಾವು ಯಾವುದೇ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ಹೋಲ್ಡಿಂಗ್ಸ್ ನ ಹಾಕಿದ್ದಾರೆ ಮಧ್ಯ ರೋಡ್ ಅಲ್ಲಿ ಅಂತ. ಮಧ್ಯ ರೋಡ್ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಮಧ್ಯ ರೋಡ್ ಅಲ್ಲಿ ಹೋಲ್ಡಿಂಗ್ಸ್ ಹಾಕಿದ್ದಾರೆ ಅಕ್ರಮವಾಗಿ ಅಂತ ಹೇಳಿ ಹಾಕಿದ್ದಾರೆ. 32 ದೊಡ್ಡ ಹೋಲ್ಡಿಂಗ್ಸ್ ಪೊಲೀಸ್ ಸ್ಟೇಷನ್ ಇಂದ ಅಲ್ಲಿವರೆಗೂ ರಾಜನಗುಂಟೆವರೆಗೂ 500 ಕಿಯೋಸ್ಕ್ಗಳು ಹಾಕಿದ್ದಾರೆ. ಅದ್ರ ಬೆಲೆ ಎಷ್ಟಪ್ಪ ಅಂತಂದ್ರೆ ಹೋಲ್ಡಿಂಗ್ಸ್ ಗೆ ಒಂದ್ ತಿಂಗಳಿಗೆ ಬೋತ್ ಸೈಡ್ ಹಾಕ್ಲಿಕ್ಕೆ 2 ಸೈಡ್ ಹಾಕ್ಲಿಕ್ಕೆ 10 ಲಕ್ಷ ರೂಪಾಯಿ. ಅದೆಲ್ಲ ಇಂಡೆಂಟ್ ಎಲ್ಲ ಕೊಟ್ಟಿರೋ ಡಾಕ್ಯುಮೆಂಟ್ ಇದೆ, ನಾವು ಕಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಎಲ್ಲ ಸ್ನೇಹಿತರೆಲ್ಲ ಕಟ್ಟಿದ್ದಾರೆ. ಪಾಪ ಒಂದ್ ತಿಂಗಳಿಗೆ 32 ಬೋರ್ಡ್ 10 ಲಕ್ಷ ಅಂದ್ರೆ ಎಷ್ಟಾಯ್ತು? 3,20,00,000 ಆಯ್ತು ಒಂದ್ ತಿಂಗಳಿಗೆ. ಕ್ಯೂಎನ್ಎಕ್ಸ್ ಗಳಿಗೆ ಅವರೇ ಕೊಟ್ಟಿದ್ದಾರೆ 20,000 ರೂಪಾಯಿ ತಿಂಗಳಿಗೆ ಕಟ್ಸ್ಕೊಂಡಿದ್ದಾರೆ. 500 ಕ್ಯೂಎನ್ಎಕ್ಸ್ ಅಂದ್ರೆ ಎಷ್ಟಾಯ್ತು? 500 ಅಂತಂದ್ರೆ 10 ಕೋಟಿ ಆಯ್ತು. 1 ಕೋಟಿ ಆಯ್ತು. 1 ಕೋಟಿ, ಅದೊಂದು ಕೋಟಿಗೆ 3,20,00,000, 4,20,00,000 ಆಯ್ತು. 2018ರಿಂದ ಇಲ್ಲಿವರೆಗೂ ಕೂಡ ಎಷ್ಟಾಗುತ್ತೆ? 590 ಕೋಟಿ ಆಗುತ್ತೆ. ಸರ್ಕಾರಿ ಸ್ವಾಮ್ಯ ಸಂಸ್ಥೆ KRDC ಅಂತ ನಾವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ. ಅಗ್ರಿಮೆಂಟ್ ಅಲ್ಲಿ ಸರ್ಕಾರ ಮತ್ತೆ ಟೋಲ್ ನಡುವೆ ಅಗ್ರಿಮೆಂಟ್ ಇದೆ, ಅದು ವೈಲೇಷನ್ ಆಗಿದೆ ಸಂಪೂರ್ಣವಾಗಿ. ನಾವು 7 ದಿನದಲ್ಲಿ ಅದನ್ನು ತೆರವುಗೊಳಿಸಬೇಕು, ಅಕ್ರಮ ಹೋಲ್ಡಿಂಗ್ಸ್ ಅಂತ ಕೊಟ್ಟಿದ್ರು ಕೂಡ ಅವರು ತೆರವುಗೊಳಿಸಿಲ್ಲ. ಹಂಗಾಗಿ ನಾವು ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ನೋಟಿಸ್ ಕೊಟ್ಟರು ಹಿಂದೆ ಯಾರಿದಾರಪ್ಪ? ಸ್ವಚ್ಛಂದವಾಗಿರ್ಬೇಕು. ಸತೀಶ್ ಬೋರ್ಡ್ ಬೇಡ ಕಿತ್ತಾಕ್ಸಿ, ನೀವು ಸತೀಶ್ ಬರ್ತ್ಡೇದು ಫ್ಲೆಕ್ಸ್ ಕಟ್ಟವ್ರೆ ಬೇಡ ಕಿತ್ತಾಕ್ಸಿ. ಸರ್ಕಾರಕ್ಕೆ 590 ಕೋಟಿ ವಂಚನೆ ಮಾಡ್ತಾವ್ರಲ್ಲ, ಇದರಿಂದ ಯಾರವ್ರೆ? ತಿರುಮಲ ಯಾರ್ದು? ಅವಿನಾಶಿ ಯಾರ್ದು? ಅವಿನಾಶಿಯಲ್ಲಿ ಪಾರ್ಟ್ನರ್ಶಿಪ್ ಯಾರ್ದದೆ ಹೇಳ್ಬೇಕಲ್ಲ, ತೆಗಿಸ್ಬೇಕಲ್ಲ, ಸುಂದರವಾಗಿಡಕ್ಕೆ ತೋರಿಸ್ಬೇಕಲ್ಲ, ಶಕ್ತಿ ಪ್ರದರ್ಶನ ಮಾಡ್ಬೇಕಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಇದ್ರ ಬಗ್ಗೆ ಕೂಡ ದಾಖಲೆಗಳ ಸಮೇತ ಹೋರಾಟವನ್ನು ಮಾಡ್ತೀವಿ. ಒಂದು ಪ್ರೆಸ್ ಮೀಟ್ ಕರಿತೀವಿ, ಎಲ್ಲಾ ದಾಖಲೆಗಳ ಸಮೇತ ತೋರಿಸ್ತೀವಿ. ನಮ್ಗೆ ಯಾವ್ದಾದ್ರು ತೆಗೆದಿರ್ತಕ್ಕಂಥದ್ದು ಯಾರ್ದ್ರೆ? ಹಂಗಾರೆ ಪಾರ್ಟಿ ಅಂದ್ರೆ ಯಾರು ಅವ್ರು ಹೇಳಿದವ್ರು ಓಟ್ ಹಾಕ್ದವ್ರು ಮಾತ್ರ ಪಾರ್ಟಿನ? ಹಂಗಾರೆ ಲಾಸ್ಟ್ ಟೈಮ್ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಓಟ್ ಹಾಕಿದ್ವಲ್ಲ, ಅವರೆಲ್ಲ ಬಿಜೆಪಿ ಅವರಲ್ಲ. ಹಂಗಾದ್ರೆ ಅವರೆಲ್ಲ ಬಿಜೆಪಿ ಅವರಲ್ಲ. ಅವ್ರ ಮನೆಯವ್ರು ಯಾವ ಕಾರ್ಯಕ್ರಮಕ್ಕೆ ಬರ್ತಾರೋ ಆ ಕಾರ್ಯಕ್ರಮದಲ್ಲಿ ಅವ್ರ ಮನೆಯವ್ರು ಮಾತ್ರ ಇದ್ರೆ ಅದು ಬಿಜೆಪಿ ಇದೆ ಅಂತನಾ? ಅವ್ರ ಮನೆಯವ್ರು ಏನ್ ಹೇಳ್ತಾರೋ ಅದು ಕೇಳಿದ್ರೆ ಮಾತ್ರ ಬಿಜೆಪಿ ಅಂತನಾ? ಬಿಜೆಪಿ ಯಾರ ಒಬ್ಬರ ಸೊತ್ತಲ್ಲ ಅದು. ಬಿಜೆಪಿ ಯಾರ ಒಬ್ಬರ ಸೊತ್ತಲ್ಲ ಅದು. ನಾನು ಕೂಡ ಬಿಜೆಪಿಯ ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಪಾರ್ಟಿಯ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತರ ನಡುವೆ ಕೆಲಸ ಮಾಡ್ತಾ ಇದ್ದೀನಿ. ಇವ್ರ ವಿರುದ್ಧ ಹೋದವರೆಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ.
ಹೇಳ್ಬಿಡ್ಲಿ ಆಯ್ತು, ನನ್ನ ವಿರುದ್ಧ ನನ್ನ ಯಾರು ಮಾಡ್ತಾರೋ MP ಜೊತೆ ಹೋದರೆಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ ಅಂತ ಹೇಳ್ಬಿಡ್ಲಿ. ಹಾಗಾದ್ರೆ MP ಜೊತೆ ಹೋದರೆಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ ಅಂತ ಹೇಳ್ಬಿಡ್ಲಿ, ಒಂದೇ ಸರಿ ಅಷ್ಟೇ ಮುಗೀತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಯಾರು ಓಟ್ ಹಾಕ್ರೋ ಅವರೆಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ ಅಂತ ಹೇಳಪ್ಪ, ಆಯ್ತು ಒಪ್ಕೋತೀವಿ ನಾವು ಅದನ್ನ. ಅವಾಗ ನೋಡಿ, ಇನ್ಮೇಲೆ ಗೊತ್ತಾಗ್ತದೆ. ಇವತ್ತು ಕೀಳ್ಸವ್ರೆ, ಪ್ರಾರಂಭ ಮಾಡಿದ್ದಾರೆ, ಇದು ಪ್ರಾರಂಭ. ಇನ್ಮೇಲೆ ಮೊನ್ನೆ ಶಾಸಕರು 1 ಫ್ಲೆಕ್ಸ್ ಅನ್ನು ಕೂಡ ಕಟ್ಸಬಾರದು. ಈ ಸ್ಥಿತಿ ಏನಿಲ್ಲ ರೀ. ನನಗೇನು ಪಾಪ ಅಧಿಕಾರಿಗಳು ಪಾಪ ನಿಜವಾದ ಕಾನೂನನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇಷ್ಟು ದಿವಸದಿಂದ ಯಾರು ತೆಗಿಬೇಡಿ ಅಂತ ಹೇಳ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಿದೆ. ಇನ್ಮೇಲೆ ಅವ್ರು ಏನ್ ಕಾನೂನು ಇದೆಯಾ ಪಾಲನೆ ಮಾಡ್ಲಿ. ನಂದ್ರಾಗ ಏನ್ ಕಾನೂನು ಪಾಲನೆ ಮಾಡಿದ್ದಾರೆ ಹಂಗೇನೆ ಎಲ್ಲಾರ್ಗು ಕಾನೂನು ಪಾಲನೆ ಮಾಡ್ಬೇಕು. 3 ಬೊಂಬೆಗಳಿರ್ತಾವಲ್ಲ, ಆ ಫ್ಲೆಕ್ಸ್ ನ ಬಿಡಬಾರ್ದು. 3 ಬೊಂಬೆಗಳಿರ್ತಾವಲ್ಲಪ್ಪ, ಅವು ತಿಂಗಳಂಗಟ್ಲೆ ಇರ್ತವೆ ಫ್ಲೆಕ್ಸ್. ಆ ಫ್ಲೆಕ್ಸ್ ಅವೇ ಬಿಡಬೇಕು, ಅವನ್ನೂ ಕೂಡ ತೆಗಿಬೇಕು ಇನ್ಮೇಲೆ ಅಂತ ಹೇಳ್ತಕ್ಕಂಥದ್ದು ನಾನು ಅಧಿಕಾರಿಗಳಿಗೆ. ಮೊನ್ನೆ ಕಾಮನ್ ಮ್ಯಾನ್ ಏನ್ ನ್ಯಾಯ ಇರ್ತದೋ ಜನಪ್ರತಿನಿಧಿಗೂ ನ್ಯಾಯ ಇರ್ತದ? ಕಾನೂನು ಬದಲಾಗ್ತದ? ಯಾವುದೇ ಜನಪ್ರತಿನಿಧಿಗಾರರು ಒಂದೇ ಕಾನೂನು, ಸಾಮಾನ್ಯ ಇರ್ತಕ್ಕಂಥವ್ರಿಗೂ ಒಂದೇ ಕಾನೂನು. ಸಾಮಾನ್ಯ ಯಾರು ಕಾರ್ಯಕರ್ತ ಆಗ್ಲಿ, ಸಾಮಾನ್ಯ ಜನ ಯಾರಿರ್ತಾರೆ ಅವ್ರಿಗೂ ಕೂಡ ಒಂದೇ ಕಾನೂನು. ಶಾಸಕರು ಕೂಡ ಪ್ರಶ್ನೆಯನ್ನ ಸಂಸತ್ತಲ್ಲಿ ಮಾತಾಡಿದ್ರು, ಯಾವುದೇ ಕಾನೂನು ಕೂಡ ಫ್ಲೆಕ್ಸ್ ಕಟ್ಟಬಾರ್ದು, ಆದ್ಮೇಲೆ ಕಾನೂನು ಹಾಕ್ಬೇಕು, ಫ್ಲೆಕ್ಸ್ ಇದಾಕ್ಬೇಕು ಅಂತೇಳಿ ಅಂತ. ಮುಂದಿನ ದಿನಗಳ ಬರ್ತಡೇ ಇದೆ. ಬಹುಶಃ ನಾನು ಅನ್ಕೊಂಡಿದ್ದೀನಿ ಶಾಸಕರು ನುಡಿದಂತೆ ನಡೀತಕ್ಕಂಥ ಶಾಸಕರು ಯಾರು ರಾಜ್ಯದಲ್ಲಿ ಇದ್ರೆ ಅದು ಮಾನ್ಯ ಯಲಹಂಕ ಶಾಸಕ ಅಂತ ವಿಶ್ವನಾಥ್ ಅವರು. ಅವ್ರ ಬರ್ತಡೇ 1 ಫ್ಲೆಕ್ಸ್ ಕೂಡ ಕಟ್ಟೋದಿಲ್ಲ ಅನ್ಕೊಂಡಿದ್ದೀನಿ ನಾನು. 1 ಫ್ಲೆಕ್ಸ್ ಕೂಡ ಕಟ್ಸೋದಿಲ್ಲ ಅವರು.